ನಾನು ತಪ್ಪು ಜಾತಿಯಲ್ಲಿ ಹುಟ್ಟಿದ್ದೇನೆ, ಅದಕ್ಕೆ ನೈಸ್ ಪ್ರಾಜೆಕ್ಟ್ ಅನ್ನ ಮುಗಿಸಲಾಗಲಿಲ್ಲ. ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಶೋಕ್ ಖೇಣಿ. ನಾನು ತಪ್ಪು ಜಾತಿಯಲ್ಲಿ ಹುಟ್ಟಿದ್ದೇನೆ. ಒಂದು ವೇಳೆ ನಾನು ಗೌಡ ಅಥವಾ ಒಕ್ಕಲಿಗ ಜಾತಿಯಲ್ಲಿ ಹುಟ್ಟಿದಿದ್ರೆ ನೈಸ್ ಪ್ರಾಜೆಕ್ಟ್ ಅನ್ನ ಮುಗಿಸಬಹುದಾಗಿತ್ತು. ಆದ್ರೆ ಇದೀಗ ಮುಗಿಸಲಾಗಲಿಲ್ಲ ಅನ್ನುವಂತಹ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಶೋಕ್ ಖೇಣಿ. ನಾನು ಅಶೋಕ್ ಗೌಡ ಆಗಿದ್ರೆ ನೈಸ್ ಪ್ರಾಜೆಕ್ಟ್ ಆಗ್ತಾ ಇತ್ತು. ಕನ್ಯಾಕುಮಾರಿವರೆಗೂ ಕೂಡ ನೈಸ್ ಯೋಜನೆ ಆಗ್ತಾ ಇತ್ತು. ವೀರಶೈವ ನೌಕರರ ರಾಜ್ಯ ಸಮ್ಮೇಳನದಲ್ಲಿ ಅಶೋಕ್ ಖೇಣಿ ವಿವಾದಾತ್ಮಕ ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಯಡಿಯೂರಪ್ಪ ಅವರ ನಗು ನೋಡಿ ಖುಷಿ ಆಯ್ತು. ಲಿಂಗಾಯತರಿಗೆ ಯಾವುದೇ ಮೇಕಪ್ ಬೇಡ, ಲಿಂಗಾಯತರಿಗೆ ವಿಭೂತಿಯೇ ಮೇಕಪ್ ಇದ್ದಂತೆ ಅನ್ನುವ ಹೇಳಿಕೆಯ ಜೊತೆಗೆ ಯಡಿಯೂರಪ್ಪ ಅವರು ಸಿಎಂ ಆಗ್ಲಿ ಅಂತ ನಾನು ಹಾರೈಸ್ತೇನೆ. ಕಾಂಗ್ರೆಸ್ನಲ್ಲಿ ಇದ್ರೂ ಕೂಡ ನಾನು ಅವರಿಗೆ ಮುಖ್ಯಮಂತ್ರಿ ಆಗ್ಲಿ ಅಂತ ಹೇಳಿ ಹಾರೈಸ್ತೇನೆ ಅಂತ ಹೇಳಿ ಬೀದರ್ ಮಾಜಿ ಶಾಸಕ ಅಶೋಕ್ ಖೇಣಿ ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ನಾನು ತಪ್ಪು ಜಾತಿಯಲ್ಲಿ ಹುಟ್ಟಿದ್ದೇನೆ, ಆ ಒಂದು ಕಾರಣಕ್ಕಾಗಿ ನನಗೆ ನೈಸ್ ಪ್ರಾಜೆಕ್ಟ್ ಅನ್ನ ಮುಗಿಸಲಾಗಲಿಲ್ಲ ಅನ್ನುವಂತಹ ಒಂದು ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಶೋಕ್ ಖೇಣಿ. ನಾನು ಅಶೋಕ್ ಗೌಡ ಆಗಿದ್ದಿದ್ರೆ ನನ್ನ ನೈಸ್ ಪ್ರಾಜೆಕ್ಟ್ ಮುಗಿತಾ ಇತ್ತು. ಕನ್ಯಾಕುಮಾರಿಯವರೆಗೂ ಕೂಡ ನೈಸ್ ಯೋಜನೆ ಆಗ್ತಾ ಇತ್ತು. ಆದ್ರೆ ಈಗ ವೀರಶೈವ ನೌಕರರ ರಾಜ್ಯ ಸಮ್ಮೇಳನದಲ್ಲಿ ಈ ರೀತಿಯಾದಂತಹ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಗೌಡ ಆಗಿದ್ರೆ ನೈಸ್ ಪ್ರಾಜೆಕ್ಟ್ ಆಗ್ತಾ ಇತ್ತು. ಆದ್ರೆ ಈಗ ನಾನು ಒಕ್ಕಲಿಗ ಜಾತಿಯಲ್ಲಿ ಹುಟ್ಟಿಲ್ಲ, ಆ ಕಾರಣಕ್ಕಾಗಿ ನನಗೆ ಈ ಒಂದು ನೈಸ್ ಪ್ರಾಜೆಕ್ಟ್ ಅನ್ನ ಕಂಪ್ಲೀಟ್ ಮಾಡ್ಲಿಕ್ಕೆ ಆಗ್ಲಿಲ್ಲ, ಮುಗಿಯೋದಕ್ಕೆ ಅದು ಸಾಧ್ಯ ಆಗ್ಲಿಲ್ಲ. ಆದ್ರೆ ಇನ್ನೊಂದು ಕಡೆ ಯಡಿಯೂರಪ್ಪ ಅವರ ನಗುವನ್ನ ನೋಡಿ ಖುಷಿಯಾಗಿದೆ. ಲಿಂಗಾಯತರಿಗೆ ಯಾವುದೇ ಮೇಕಪ್ ಬೇಡ, ಲಿಂಗಾಯತರಿಗೆ ವಿಭೂತಿಯೇ ಮೇಕಪ್ ಇದ್ದಂತೆ. ಮತ್ತೊಂದು ಕಡೆ ಈಗಾಗಲೇ ಹಾರೈಸಿದ್ದಾರೆ ಮಾಜಿ ಸಿಎಂ ಯಡಿಯೂರಪ್ಪ ಅವರಿಗೆ, ಅವರು ಸಿಎಂ ಆಗ್ಲಿ ಅನ್ನುವಂತಹ ಹಾರೈಕೆಯನ್ನು ಕೂಡ ಮಾಡಿದ್ದಾರೆ. ಕಾಂಗ್ರೆಸ್ ಅಲ್ಲಿದ್ರು ಕೂಡ ನಾನು ಹಾರೈಸ್ತೇನೆ ಅನ್ನುವ ಹೇಳಿಕೆಯನ್ನ ಬೀದರ್ನ ಮಾಜಿ ಶಾಸಕ ಅಶೋಕ್ ಖೇಣಿ ಹೇಳುವುದರ ಮೂಲಕ ವಿವಾದಾತ್ಮಕ ಹೇಳಿಕೆಯನ್ನ ನೀಡಿದ್ದಾರೆ. ಜಾತಿಯ ವಿಚಾರವನ್ನ ತಂದಿದ್ದಾರೆ. ಒಕ್ಕಲಿಗನಾಗಿದ್ದಿದ್ರೆ ಕನ್ಯಾಕುಮಾರಿಯವರೆಗೂ ಕೂಡ ನೈಸ್ ಆಗ್ತಾ ಇತ್ತು ಅನ್ನುವಂತಹ ಹೇಳಿಕೆ ಈಗ ಸಾಕಷ್ಟು ವಿವಾದಕ್ಕೆ ಕಾರಣವಾಗಿದೆ. ಇವಾಗ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಪುಟ್ಟಪ್ಪ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಪುಟ್ಟಪ್ಪ, ಯಾವ ಸಂದರ್ಭದಲ್ಲಿ ಈ ರೀತಿಯಾದಂತಹ ಒಂದು ಹೇಳಿಕೆ ಅಶೋಕ್ ಖೇಣಿಯಿಂದ ಬಂದಿದೆ? ಯಾವ ಕಾರಣಕ್ಕಾಗಿ ಈ ವಿಚಾರವನ್ನು ಅವರು ಪ್ರಸ್ತಾಪ ಮಾಡಿದ್ರು? ಒಕ್ಕಲಿಗದಲ್ಲಿ ಒಂದು ವೇಳೆ ಆಗಿದ್ದಿದ್ರೆ ನಾನ್ ನೈಸ್ ಅನ್ನ ಪ್ರಾಜೆಕ್ಟ್ ಮುಗಿಸಬಹುದಿದ್ದು ಅಂತ ಹೇಳಿ. ಕವಿತಾ, ಇವತ್ತು ಮೈಸೂರಿನ ಕಲಾಮಂದಿರದಲ್ಲಿ 10ನೇ ರಾಜ್ಯ ಮಟ್ಟದ ಲಿಂಗಾಯತ ಸರ್ಕಾರಿ ನೌಕರರ ಸಮ್ಮೇಳನವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಒಂದು ಸಮ್ಮೇಳನದಲ್ಲಿ ಲಿಂಗಾಯತ ಸಮುದಾಯದ ಬಹುತೇಕ ಎಲ್ಲ ಪಕ್ಷದ ನಾಯಕರು ಹಾಗೂ ರಾಜಕೀಯ ಮುಖಂಡರು ಮತ್ತು ಬಿಸಿನೆಸ್ ಮನ್ಗಳು ಸಹ ಭಾಗಿಯಾಗಿದ್ರು. ಪ್ರಮುಖವಾಗಿ ಏನು ಅಶೋಕ್ ಖೇಣಿ, ಮಾಜಿ ಸಿಎಂ ಯಡಿಯೂರಪ್ಪ ಹಾಗೂ ಕಾಂಗ್ರೆಸ್ನ ಬಹುತೇಕ ಲಿಂಗಾಯತ ನಾಯಕರು ಈ ಒಂದು ಸಮಾವೇಶದಲ್ಲಿ ಒಟ್ಟಾಗಿ ಸಮುದಾಯದ ಬಲ ಪ್ರದರ್ಶನಕ್ಕೆ ಮುಂದಾಗಿದ್ರು. ಈ ಒಂದು ಸಮ್ಮೇಳನದಲ್ಲಿ ಮಾತನಾಡಬೇಕಾದ್ರೆ ಅಶೋಕ್ ಖೇಣಿ ಅವರು, ನಾನು ತಪ್ಪು ಜಾತಿಯಲ್ಲಿ ಹುಟ್ಟಿದ್ದೇನೆ, ಒಂದು ನೈಸ್ ಪ್ರಾಜೆಕ್ಟ್ ಅನ್ನ ಪಾಸ್ ಮಾಡಿಸಿ ಅದನ್ನ ಸಾರ್ವಜನಿಕರ ಸೇವೆಗೆ ಮೀಸಲಿಡೋಕೆ ಇಷ್ಟು ವರ್ಷಗಳಾಯ್ತು. ನಾನೇನಾದ್ರೂ ಗೌಡ ಜಾತಿಯಲ್ಲಿ ಹುಟ್ಟಿದ್ರೆ ಅಥವಾ ಒಕ್ಕಲಿಗ ಜಾತಿಯಲ್ಲಿ ಹುಟ್ಟಿದ್ರೆ ಮೈಸೂರಿನಿಂದ ಅಥವಾ ಕರ್ನಾಟಕದಿಂದ ಕನ್ಯಾಕುಮಾರಿವರೆಗೂ ಸಹ ನಾನು ನೈಸ್ ರಸ್ತೆಯನ್ನ ಆರಾಮಾಗಿ ಮಾಡಬಹುದಿತ್ತು ಅನ್ನೋ ಒಂದು ಬೇಸರವನ್ನು ವ್ಯಕ್ತಪಡಿಸಿದ್ರು. ಯಾಕಂದ್ರೆ ನೈಸ್ ವಿಚಾರವಾಗಿ ಅವರ ವಿರುದ್ಧ ದೇವೇಗೌಡರು ಸಾಕಷ್ಟು ರೀತಿಯಾದಂತಹ ಒಂದು ಹೋರಾಟವನ್ನು ನಡೆಸಿದ್ರು. ಆ ಒಂದು ಹೋರಾಟಗಳಿಂದ ಬೇಸತ್ತಿದ್ದಂತ ಅಶೋಕ್ ಖೇಣಿ ಅವರು ಇವತ್ತು ನಾನು ತಪ್ಪು ಜಾತಿಯಲ್ಲಿ ಹುಟ್ಟಿದ್ದೇನೆ ಒಂದು ಮಾತನ್ನ ಹೇಳುವ ಮುಖಾಂತರ ತನ್ನ ಸಮುದಾಯಕ್ಕೆ ದೇವೇಗೌಡರಾಗ್ಲಿ ಅಥವಾ ಬೇರೆ ಸರ್ಕಾರವಾಗ್ಲಿ ಸಹಕಾರ ಕೊಡ್ತಾ ಇಲ್ಲ ಅನ್ನೋ ಮಾತುಗಳನ್ನ ಪರೋಕ್ಷವಾಗಿ ಹೇಳಿದ್ದಾರೆ. ನವಿತಾ, ಹಾಗಾದ್ರೆ ಈಗ ಒಂದು ಯಾವುದೇ ಪ್ರಾಜೆಕ್ಟ್ ಮುಗಿಬೇಕಂದ್ರೂ ಆ ಒಂದು ಜಾತಿ ಇರಬೇಕು ಅನ್ನುವ ರೀತಿಯಲ್ಲಿ ಕೂಡ ಮಾತನಾಡಿದ್ದಾರೆ. ಆಗ ಮಾತ್ರ ಅದಕ್ಕೆ ಯಾವುದೇ ಅಡ್ಡಿ ಆತಂಕಗಳು ಇಲ್ಲದೆ ಅದು ಸಾಂಗವಾಗಿ ನೆರವೇರುತ್ತೆ ಅನ್ನುವಂತಹ ರೀತಿಯ ಹೇಳಿಕೆ.
ಖಂಡಿತವಾಗಿಯೂ ಸರ್ ನವಿತಾ, ಯಾಕಂದ್ರೆ ಸರ್ಕಾರದಲ್ಲಿ ಈಗ ಉನ್ನತ ಮಟ್ಟದಲ್ಲಿ ಪ್ರಮುಖವಾಗಿ ಇರುವಂತ ಇಬ್ಬರು ಸರ್ಕಾರದ ಪ್ರತಿನಿಧಿಗಳಂದ್ರೆ ಅವರು ಮುಖ್ಯಮಂತ್ರಿ ಹಾಗೂ ಸಚಿವರು. ಅದರಲ್ಲಿ ಬಹುತೇಕ ಒಕ್ಕಲಿಗ ಸಮುದಾಯದವರೇ ಇದ್ದಾರೆ. ಹಾಗಾಗಿ ಲಿಂಗಾಯತ ಸಮುದಾಯದ ಕೆಲಸಗಳು ಆಗ್ಬೇಕಾದ್ರೆ ಅಥವಾ ಲಿಂಗಾಯತರು ಹೋಗಿ ಯಾವ್ದಾದ್ರು ಕೆಲಸಗಳನ್ನ ಮಾಡಿಸ್ಕೊಳ್ಬೇಕಾದ್ರೆ ಅದು ಸಾಕಷ್ಟು ಕಷ್ಟವಾಗ್ತಾ ಇದೆ. ಹಾಗಾಗಿ ನನಗೂ ಸಹ ನಾನು ನೈಸ್ ರಸ್ತೆಯನ್ನ ಆರಂಭಿಸಿದ ದಿನದಿಂದಲೂ ಇವತ್ತಿನವರೆಗೂ ಸಹ ನನಗೆ ಸಾಕಷ್ಟು ರೀತಿಯಾದಂತಹ ಸಂಕಷ್ಟಗಳು ಎದುರಾಗಿದೆ. ಹಾಗಾಗಿ ನಾನು ಬೇರೆ ಜಾತಿಯಲ್ಲಿ ಹುಟ್ಟಿದ್ರೆ ಅಥವಾ ಒಕ್ಕಲಿಗ ಜಾತಿಯಲ್ಲಿ ಹುಟ್ಟಿದ್ರೆ ನನಗೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಆಗ್ತಾ ಇರ್ಲಿಲ್ಲ ಅನ್ನೋ ಮಾತುಗಳನ್ನ ಪರೋಕ್ಷವಾಗಿ ಹೇಳಿದ್ದಾರೆ. ಅಂದ್ರೆ ಈಗ ಆ ಸಂದರ್ಭದಲ್ಲೇ ಯಡಿಯೂರಪ್ಪ ಅವರಿಗೂ ಕೂಡ ಸಿಎಂ ಆಗ್ಲಿ ಅಂತ ವಿಶ್ ಮಾಡಿದ್ರ ಅವರು ಹೇಗೆ ಅಂತ? ಎಸ್ ನವಿತಾ, ಒಂದೇ ವೇದಿಕೆಯಲ್ಲಿ ಎಲ್ಲಾ ಸಮುದಾಯದ ನಾಯಕರು ಇದ್ದಿದ್ರಿಂದ ಯಡಿಯೂರಪ್ಪನವರು ಸಹ ಮತ್ತೊಮ್ಮೆ ಮುಖ್ಯಮಂತ್ರಿ ಆಗ್ಬೇಕು, ಲಿಂಗಾಯತ ಸಮುದಾಯದನ್ನ ತುಳಿಯುವಂತ ಕೆಲಸ ಈಗಾಗಲೇ ಸರ್ಕಾರದ ಮಟ್ಟದಲ್ಲಿ ಆಗ್ತಾ ಇದೆ. ಹಾಗಾಗಿ ಸಮುದಾಯವನ್ನ ಮೇಲೆತ್ತಬೇಕಾದ್ರೆ ನಮಗೆ ನಮ್ಮ ಸಮುದಾಯದ ಯಾರಾದ್ರೂ ಸಹ ಒಬ್ರು ಅಧಿಕಾರದಲ್ಲಿ ಇರಬೇಕು ಅನ್ನೋ ದೃಷ್ಟಿಯಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗ್ಲಿ ಅನ್ನೋ ಮಾತುಗಳನ್ನು ಸಹ ಹೇಳಿದ್ರು. ಸದ್ಯಕ್ಕೆ ಅವರು ಕಾಂಗ್ರೆಸ್ ಅಲ್ಲಿ ಇದ್ರೂ ಸಹ ಸಮುದಾಯದ ಸಮ್ಮೇಳನ ಮತ್ತು ಸಮುದಾಯದ ಉದ್ದೇಶದಿಂದ ಅವರು ಆ ಮಾತನ್ನು ಹೇಳಿದ್ರು. ಅಂದ್ರೆ ಬೇರೆ ಏನಾದ್ರೂ ಕಾರಣಗಳು ಇರಬಹುದೇನಾದ್ರೂ ಬಿಜೆಪಿಗೆ ಬರುವ ಸಾಧ್ಯತೆ ಇದೆಯಾ ಹೇಗೆ ಅಂತ? ನವಿತಾ, ಅದು ಆ ಕ್ಷಣಕ್ಕೆ ಸಮುದಾಯದ ಕಾರ್ಯಕ್ರಮ ಆಗಿದ್ರಿಂದ ಸಹಜವಾಗಿಯೇ ಅಲ್ಲಿದ್ದಂತಹ ಸಮುದಾಯದ ನಾಯಕರನ್ನ ಹಾಡಿ ಹೊಗಳೋದು ಅಲ್ಲಿರುವಂತ ಒಂದು ಕಾರ್ಯಕ್ರಮದ ಉದ್ದೇಶವಾಗಿರುತ್ತೆ. ಬಹುತೇಕ ಅದೇ ರೀತಿಯಾದಂತ ಒಂದು ವಾತಾವರಣ ಅಲ್ಲಿ ನಿರ್ಮಾಣ ಆಗಿತ್ತು. ಆ ಕಾರಣಕ್ಕೆ ಅವರು ಆ ಮಾತನ್ನ ಹೇಳಿರ್ಬೋದು ಅನ್ನೋ ಸಾಧ್ಯತೆಗಳು ಸಹ ಈಗ ಹೆಚ್ಚಾಗಿ ದಟ್ಟವಾಗಿ ಕಾಣ್ತಾ ಇದೆ. ಆದ್ರೆ ಸದ್ಯಕ್ಕೆ ಅವರು ಕಾಂಗ್ರೆಸ್ ಅಲ್ಲಿ ಇರೋದ್ರಿಂದ ಬಿಜೆಪಿಗೆ ಬರ್ತಾರೋ ಇಲ್ವೋ ಅನ್ನೋದು ಹೊಸ ಚರ್ಚೆಗೆ ಆರಂಭವಾಗಿದೆ. ನವಿತಾ, ಫೈನ್, ಥ್ಯಾಂಕ್ ಯು ಪುಟ್ಟಪ್ಪ ಡೀಟೇಲ್ಸ್ಗೆ. ಇದ್ರ ಬಗ್ಗೆ ಮಾತನಾಡೋಕೆ ನಮ್ಮ ಜೊತೆ ಬಿಜೆಪಿ ವಕ್ತಾರರಾಗಿರುವಂತಹ ಗೋ ಮಧುಸೂದನ್ ಅವರು ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ. ನಮಸ್ತೆ. ಈಗಾಗಲೇ ಅಶೋಕ್ ಖೇಣಿ ಅವರೊಂದು ಇವತ್ತು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ತಪ್ಪು ಜಾತಿಯಲ್ಲಿ ನಾನು ಹುಟ್ಟಿದ್ದೀನಿ, ಆ ಒಂದು ಕಾರಣಕ್ಕಾಗಿ ನೈಸ್ ಪ್ರಾಜೆಕ್ಟ್ ನಂಗೆ ಮುಗಿಸಲಾಗ್ಲಿಲ್ಲ ಅನ್ನುವಂತ ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಏನ್ ಹೇಳಕ್ ಬಯಸ್ತೀರಾ? ಆ ವ್ಯಕ್ತಿಯ ಅಜ್ಞಾನದ ಪರಮಾವಧಿ, ಅಂಧಕಾರದ ಪರಮಾವಧಿ. ಆ ವ್ಯಕ್ತಿ ಅಂಥ ಒಳ್ಳೆ ಶ್ರೇಷ್ಠ ಜಾತಿಯಲ್ಲಿ ಹುಟ್ಟಿದ್ದಾನೆ, ಬಸವಣ್ಣನ ಅನುಯಾಯಿಯಾಗಿ ಹುಟ್ಟಿದ್ದಾನೆ. ಇವನಾರವ ಎಣಿಸದಿರಿಯ, ಇವ ನಮ್ಮವ ಎನೆಯ ಅಂತ ಹೇಳಿದಂತ ಜಾತಿಯಲ್ಲಿ ಹುಟ್ಟಿದಂತ ವ್ಯಕ್ತಿ. ನನ್ ಗೌಡ್ನಾಗ್ ಹುಟ್ಟಬೇಕಾಗಿತ್ತು, ಒಂದು ವೇಳೆ ಆ ಜಾತಿಯಲ್ಲಿ ಹುಟ್ಟಿದ್ರೆ ಕೆಲಸಗಳು ಈಸಿ ಆಗ್ತಾ ಇತ್ತು ಅನ್ನುವ ಅರ್ಥದಲ್ಲಿ ಮಾತನಾಡಿದ್ದಾರೆ. ಅದೇ ಕಾರಣಕ್ಕಾಗಿ ಯಾವುದೇ ಪ್ರಾಜೆಕ್ಟ್ಗಳು ಈ ತರದ ಸ್ವಾರ್ಥಿಗಳು, ಈ ತರದ ಭ್ರಷ್ಟ ಜನಗಳು ಆಡೋ ಮಾತುಗಳು ಅವರು ತಮ್ಮ ಅನುಕೂಲಕ್ಕೆ ಜಾತಿಯನ್ನು ಉಪಯೋಗಿಸ್ಕೊಳ್ಳುವಂತ ಜನಗಳೇ ವಿನಃ ಅವರು ಜಾತಿಯನ್ನಾಗ್ಲಿ ದೇಶವನ್ನಾಗ್ಲಿ ಧರ್ಮವನ್ನಾಗ್ಲಿ ಅವರು ಉದ್ಧಾರ ಮಾಡುವಂತ ಜನಗಳಲ್ಲ. ಅದ್ರ ಬಗ್ಗೆ ಹೆಚ್ಚು ಪ್ರಚಾರವನ್ನು ಕೊಡಬೇಡಿ. ಇಂಥ ಜನಗಳು ಸ್ವಾರ್ಥಿಗಳು, ದುಡ್ಡು ಮಾಡ್ಲಿಕ್ಕಿರುವಂತ ಜನಗಳು. ಅದೇ ಸಂದರ್ಭದಲ್ಲಿ ಯಡಿಯೂರಪ್ಪ ಅವರು ಮತ್ತೆ ಸಿಎಂ ಆಗ್ಲಿ ಅಂತ ಹಾರೈಸಿದ್ದಾರೆ. ಅನೇಕ ಜನ ಹಾರೈಸ್ತಾರೆ, ಅವ್ರ ಪೈಕಿ ಇವರು ಒಬ್ರು ಹಾರೈಸ್ತಾರೆ. ಪ್ರಜಾಪ್ರಭುತ್ವದಲ್ಲಿ ಎಲ್ರಿಗೂ ಯಾವುದೇ ಇಂಪಾರ್ಟೆನ್ಸ್ ಬೇಡ ಅಂತ ಹೇಳ್ತೀರಿ? ನಮ್ಮಿಂದಾಗಿ ನಮ್ಮ ಪಕ್ಷದಿಂದಾಗಿ ಇಂತಹ ವ್ಯಕ್ತಿಗಳಿಗೆ ಯಾವುದೇ ಮಹತ್ವ ಇಲ್ಲ. ಹಾಗಾಗಿ ಈಗ ಅವರ ಒಂದು ರೀತಿಯಲ್ಲಿ ಅವ್ರ ಹೇಳಿಕೆಯನ್ನ ನೋಡಿದ್ರೆ ಅಂದ್ರೆ ಎಲ್ಲ ಒಂದ್ ಕಡೆ ಅಡ್ಡಿ ಆತಂಕಗಳು ಆಗಿದ್ದು ಆ ಜಾತಿಯಲ್ಲಿ ಇಲ್ಲದೆ ಇದ್ದ ಕಾರಣಕ್ಕಾಗಿ ಪ್ರಾಜೆಕ್ಟ್ ಅನ್ನ ಮಾಡೋದಕ್ಕೆ ಆಗಿರ್ಲಿಲ್ಲ. ಕನ್ಯಾಕುಮಾರಿವರೆಗೂ ಇಲ್ಲಂದ್ರೆ ಮಾಡಬಹುದಿತ್ತು ಅಥವಾ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಸಾಕಷ್ಟು ಅಡ್ಡಿ ಆತಂಕಗಳು ಎದುರಾದವು ಅನ್ನುವ ರೀತಿಯಲ್ಲಿ ಮಾತನಾಡಿದ್ರು. ಹಾಗಾದ್ರೆ ಆ ತರದ ಯಾವುದೇ ಆಗಿಲ್ಲ ಅಲ್ಲ. ಅಡ್ಡಿ ಆತಂಕಗಳ ಆಗಿದೆ ಬಿಟ್ಟಿದೆ, ಅದು ಖೇಣಿ ಗೊತ್ತು, ದೇವೇಗೌಡರಿಗೆ ಗೊತ್ತು. ಆದ್ರೆ ಈ ವಿಷಯವನ್ನ ಜಾತಿಗೆ ತಂದಿಟ್ಟು ಮಾತಾಡಿರುವಂತದ್ದು ನನಗೆ ಸಮಾಧಾನ ತಂದಿಲ್ಲ. ಓಕೆ ಓಕೆ ಓಕೆ, ಥ್ಯಾಂಕ್ ಯು ಸೋ ಮಚ್ ಗೋ ಮಧುಸೂದನ್ ಅವರ ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ. ಇದು ಈಗಾಗಲೇ ಬಿಜೆಪಿ ವಕ್ತಾರ ಗೋ ಮಧುಸೂದನ್ ಅವರ ಮಾತು. ಯಾವುದೇ ರೀತಿಯಾದಂತಹ ಅರ್ಥವನ್ನ ಕಲ್ಪಿಸುವ ಅವಶ್ಯಕತೆ ಇಲ್ಲ, ಈ ರೀತಿಯಾಗಿ ಹೇಳುವಂತಹ ಅವಶ್ಯಕತೆ ಕೂಡ ಇಲ್ಲ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಇನ್ನು ವಿಧಾನ ಪರಿಷತ್ ಸದಸ್ಯರಾಗಿರುವಂತಹ ಶರವಣ ಅವರು ನಮ್ಮ ಜೊತೆ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ. ನಮಸ್ತೆ. ಈಗಾಗಲೇ ಅಶೋಕ್ ಗೌಡ ಆಗಿದ್ರೆ ನೈಸ್ ಪ್ರಾಜೆಕ್ಟ್ ಆಗ್ತಾ ಇತ್ತು, ನಾನು ಒಕ್ಕಲಿಗ ಜಾತಿಯಲ್ಲಿ ಹುಟ್ಟಲಿಲ್ಲ, ಅದಕ್ಕಾಗಿ ಕನ್ಯಾಕುಮಾರಿಯವರೆಗೂ ಆಗ್ಬೇಕಂತ ಪ್ರಾಜೆಕ್ಟ್ ಆಗ್ಲಿಲ್ಲ ಅನ್ನುವಂತಹ ಒಂದು ಹೇಳಿಕೆ ಈಗ ಅಶೋಕ್ ಖೇಣಿ ಅವರಿಂದ ಬಂದಿದೆ. ನೋಡಿ, ಅಶೋಕ್ ಖೇಣಿ ಅವರು ಕೆಟ್ಟ ಕುದುರೆ, ಅದನ್ನ ಮೊದಲನೇದಾಗಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅವರು ಬಹುಶಃ ಆತರ ಏನಾದ್ರು ಇದ್ರೆ ಒಕ್ಕಲಿಗರ ಸಮುದಾಯದಲ್ಲಿ ಹುಟ್ಟಬೇಕು ಅಂತ ಏನಾದ್ರು ಅವ್ರು ಭಾವಿಸಿದ್ರೆ ಬಹುಶಃ ಭಗವಂತ ಅವ್ರ ನೆಕ್ಸ್ಟ್ ಜನ್ಮದಲ್ಲ ಹುಟ್ಲಿಕ್ಕೆ ಅವಕಾಶ ಮಾಡ್ಕೊಡ್ಲಿಕ್ಕೆ ಹೇಳಿ ನಾನು ಕೂಡ ಅವ್ರಿಗೆ ಶುಭವನ್ನು ಕೋರ್ತೀನಿ. ಬಹುಶಃ ಸನ್ಮಾನ್ಯ ದೇವೇಗೌಡರು, ತಮ್ಗೂ ಗೊತ್ತಿದೆ, ಹುಟ್ಟು ಹೋರಾಟಗಾರರು. ಅವರು ಮೊದಲನೇದಾಗಿ ಈ ನೈಸ್ ಪ್ರಾಜೆಕ್ಟ್ ಅನ್ನ ಮಾಡ್ಲಿಕ್ಕೋಸ್ಕರ ಅವ್ರ ಮನೆ ಬಾಗಿಲು ಸೂಟ್ ಕೇಸ್ ತಗೊಂಡ್ ಬಂದಿದ್ರು, ಹಣವನ್ನು ಇಟ್ಕೊಂಡು. ಆವಾಗ ಒಬ್ಬ ಫಾರಿನರ್ ತರ ಇದ್ರು, ಅವ್ರು ಯಾರು ಅಂತಾನೂ ಕೂಡ ಗೊತ್ತಿಲ್ಲ ದೇವೇಗೌಡರಿಗೆ. ಆ ಟೈಮಲ್ಲಿ ಇವ್ರು ಏನೋ ದುಡ್ಡು ಕೊಟ್ಟು ಇವ್ರನ್ನ
ಮಾಡಿಸ್ಬೋದು ಅಂತ ಹೇಳಿ ಬಹಳಷ್ಟು ಪ್ರಯತ್ನ ಪಟ್ರು. ಆವತ್ತೇ ದೇವೇಗೌಡರು ಫಸ್ಟ್ ತವನ್ ಹೊರಗಡೆ ಹೋಗೋ ಗೆಟ್ ಲಾಸ್ ಅಂತ ಹೇಳಿ ಹೇಳ್ತಾ ಇದ್ರು. ಆವಾಗ ನಾನು ಕೂಡ ಜೊತೆಲಿ ಇದ್ದೆ ಅಲ್ಲಿ, ಅವ್ರ ಜೊತೆಲಿ ಮನೆಯಲ್ಲೇ ಇದ್ದೆ, ನಾನು ಕೂಡ ನೋಡಿದೀನಿ. ಬಹುಶಃ ಇವತ್ತು ಅಶೋಕ್ ಅವರು ಎಂತ ಒಂದು ಧರ್ಮ ಜಾತಿ ವಿಚಾರದಲ್ಲಿ ಯಾವ ತರ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಅವರ ವ್ಯಾಪಾರಕ್ಕೆ ಇದನ್ನ ಲಿಂಕ್ ಮಾಡ್ತಾ ಇರತಕ್ಕಂಥದ್ದು. ಬಹುಶಃ ಈ ರಾಜ್ಯದ ಜನ ಕನ್ನಡಿಗರ 6 ಕೋಟಿ ಕನ್ನಡಿಗರು ಯಾವುದೇ ಕಾರಣಕ್ಕೂ ಕೂಡ ಕ್ಷಮೆ ಮಾಡಲ್ಲ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೀನಿ. ಹೆಸರಲ್ಲಿ ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡ್ಕೊಂಡು ನೋಡಿ, ಸನ್ಮಾನ್ಯ ಪ್ರಧಾನಮಂತ್ರಿಗಳು ಹೇಳ್ತಾರೆ ಇವತ್ತು ಒಂದು ದಿನ ಯಾವುದೇ ಟೌನ್ ಅಲ್ಲಿ ಕೂಡ ದುಡ್ಡು ವಸೂಲಿ ಮಾಡಬಾರದು ಅಂತ ಹೇಳಿ ಹೇಳಿದಾಗ, ಆರ್ಡರ್ ಮಾಡಿದಾಗ ಆವತ್ತಿನ ದಿನ ಕೂಡ ಇವ್ರು ಬಿಟ್ಟಿಲ್ಲ. ಲೂಟ್ ಅಗಲ್ಗರುಡೆ ಮಾಡ್ತಾ ಇದ್ದಾರೆ. ಇವತ್ತು ರೈತರ ಭೂಮಿಯನ್ನ ತೆಗೆದುಕೊಂಡು ಅವರ ಸುರಿಸಿ ಮಾಡಿರತಕ್ಕಂತ ಅವರ ತಂದೆ ತಾಯಿರ ಆಸ್ತಿಗಳನ್ನ ಇವತ್ತು ರೈತರನ್ನ ಯಾವ ತರ ಅವ್ರು ನಡೆಸ್ಕೊಂಡಿದ್ದಾರೆ, ಏನೇನ್ ಮಾಡಿದ್ದಾರೆ ಅನ್ನೋದನ್ನ ಬಹುಶಃ ಎಲ್ರು ಕೂಡ ತಿಳ್ಕೊಂಡಿದೀವಿ. ಇವತ್ತು ಅನಗತ್ಯವಾಗಿ ಸುಮ್ನೆ ನಮ್ಮ ವರಿಷ್ಠ ಸನ್ಮಾನ್ಯ ದೇವೇಗೌಡರನ್ನ ಈ ತರ ಒಂದು ವ್ಯಂಗ್ಯವಾಗಿ ಮಾತಾಡೋದು ಬಹುಶಃ ಅವ್ರಿಗೆ ಶೋಭೆ ತರೋದಂತಲ್ಲ. ಅವರು ಕೂಡ ಒಬ್ಬ ಮಾಜಿ ಶಾಸಕನಾಗಿ ಇಂಥ ಹೇಳಿಕೆಯನ್ನು ಅವರಿಂದ ನಾನು ಬಯಸ್ತಿಲ್ಲ. ಬಹುಶಃ ನೀವು ಯಾವ ಜಾತಿಯಲ್ಲಿ ಹುಟ್ಟಬೇಕು ಅನ್ನೋದನ್ನ ನೀವ್ ಏನ್ ಬಯಸ್ತಾ ಇದೀರಿ, ಒಕ್ಕಲಿಗ ಸಮುದಾಯದಲ್ಲಿ ಹುಟ್ಟಬೇಕು ಅಂತ, ಬಹುಶಃ ನೀವೇನಾದ್ರು ಆ ತರ ಏನಾದ್ರು ಭಾವಿಸಿದ್ರೆ, ಪುನರ್ಜನ್ಮ ಅಂತ ನಿಮ್ಗೆ ಏನಾದ್ರು ಇದ್ರೆ ಅದ್ರೆಲ್ಲ ಭಗವಂತ ಅವ್ರಿಗೆ ಆಶೀರ್ವಾದ ಮಾಡ್ಲಿಕ್ಕೆ ನಾನು ಕೂಡ ಅವ್ರಿಗೆ ಶುಭ ಕೋರ್ತೀನಿ. ಅಂದ್ರೆ ಈಗ ಇಲ್ಲಿ ಇವರ ಮಾತಿನ ಅರ್ಥ ಕೂಡ ಒಂದ್ ವೇಳೆ ಆ ಜಾತಿಯಲ್ಲಿ ಹುಟ್ಟಿದ್ರೆ ಕೆಲಸ ಕಾರ್ಯಗಳು ಆಗ್ತಾ ಇತ್ತು, ಜಾತಿಗೋಸ್ಕರ ಜಾತಿಯ ವಿಚಾರದಲ್ಲಿ ಈ ತರದ್ದೆಲ್ಲ ಆಗಿದೆ ಅನ್ನುವಂತಹ ಬೇಜಾರನ್ನ ಆ ಸಂದರ್ಭದಲ್ಲಿ ಅವರು ವ್ಯಕ್ತಪಡಿಸುವ ಎಲ್ಲರ ಮುಂದೆ ಅಂತ ಹೇಳಿ. ನೋಡಿ, ಇವತ್ತು ಸನ್ಮಾನ್ಯ ದೇವೇಗೌಡರು ಯಾವುದೇ ಜಾತಿ ಧರ್ಮ ಅಂತ ಹೇಳಿ ಯಾವತ್ತೂ ಭೇದ ಭಾವ ನೋಡಿಲ್ಲ. ಎಲ್ಲಾ ಜಾತಿಯಾದ ವಿಶ್ವಾಸದಿಂದ ನೋಡ್ತಾರೆ. ಅದನ್ನ ನಾನು ಒಬ್ಬ ವೈಶ್ಯ ಸಮಾಜದವನಾಗಿ ಅವ್ರ ಜೊತೆಲಿ ಇದ್ದು ನಾನು ನೋಡಿದೀನಿ. ಬಹುಶಃ ಅವ್ರು ಯಾವ ತರ ನಡೆಸ್ಕೋತಾರೆ ಅಂತ ಹೇಳಿ, ಯಾವುದೇ ಸಮಾಜ ಇರ್ಲಿ ಅವ್ರು ಪ್ರೀತಿಯಿಂದ ಮಾತಾಡಿಸ್ತಾರೆ, ಅವ್ರು ಸ್ಪಂದಿಸ್ತಾರೆ, ಎಲ್ಲಾ ರೀತಿ ಸಹಕಾರ ಕೊಡ್ತಾರೆ. ಅವ್ರು ಯಾವತ್ತೂ ಕೂಡ ಜಾತಿ ಅಂತೇಳಿ ಅವ್ರು ಕೆಲಸ ಮಾಡಿಲ್ಲ. ಹಂಗಿದ್ರೆ ಸನ್ಮಾನ್ಯ ಚಂದ್ರಶೇಖರ್ ಅವರು ಕೇಂದ್ರದಲ್ಲಿ ಪ್ರಧಾನಮಂತ್ರಿ ಇದ್ದಾಗ ನಾಯಕ್ ಸಮಾಜವನ್ನ ಇವರು ರಿಸರ್ವೇಶನ್ ವ್ಯಾಪ್ತಿಯಲ್ಲಿ ತರಲಿಕ್ಕೆ ಅವ್ರು ಪ್ರಯತ್ನ ಪಟ್ಟರು. ಅವ್ರನ್ನ ಮಂತ್ರಿ ಮಾಡ್ತೀನಿ ಅಂತ ಹೇಳಿದ್ರು ಕೇಂದ್ರದಲ್ಲಿ ಚಂದ್ರಶೇಖರ್ ರಾವ್. ಎಸ್, ಥ್ಯಾಂಕ್ ಯು ಶರವಣ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ.